ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈಗ ಎಲ್ಲೆಲ್ಲೂ ಇಂಧನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಲೆದೂರಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಈ ಊರಲ್ಲಿ ಮಾತ್ರ ಗ್ಯಾಸ್ ಸಮಸ್ಯೆಯೇ ಇಲ್ಲ. ಇಲ್ಲಿನ 85% ಮನೆಗಳಲ್ಲಿ ಗೋಬರ್ ಗ್ಯಾಸ್ ಇದೆ. ನಮಗೆ ಬೇಕಾದ ಅಡುಗೆ ಅನಿಲ ನಾವೇ ಉತ್ಪಾದಿಸಿ ಸ್ವಾವಲಂಬಿಯಾಗಿದ್ದೇವೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು. ಹೌದು, ಬೆಳಗಾವಿ ತಾಲೂಕಿನ ಕಟ್ಟನಬಾವಿ ಎನ್ನುವ ಪುಟ್ಟ ಗ್ರಾಮ ಗೋಬರ್ ಗ್ಯಾಸ್ ಬಳಕೆಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಈ ಊರಲ್ಲಿ ಸುಮಾರು 250 ಮನೆಗಳಿವೆ. ಈ ಪೈಕಿ 200ಕ್ಕೂ ಅಧಿಕ ಮನೆಗಳಲ್ಲಿ ಗೋಬರ್ ಗ್ಯಾಸ್ ಇರುವುದು ವಿಶೇಷ. ಕೃಷಿ, ಹೈನುಗಾರಿಕೆಯನ್ನೇ ಕಟ್ಟನಬಾವಿ ಗ್ರಾಮಸ್ಥರು ಅವಲಂಬಿಸಿದ್ದಾರೆ. ಬಹುತೇಕ ಎಲ್ಲರ ಮನೆಗಳಲ್ಲಿ ಆಕಳು, ಎಮ್ಮೆ ಮತ್ತು ಎತ್ತುಗಳಿವೆ. ಅವುಗಳ ಸೆಗಣಿ ಮತ್ತು ಶೌಚಾಲಯ ತ್ಯಾಜ್ಯ ಬಳಸಿ ಗೋಬರ್ ಗ್ಯಾಸ್ ಉತ್ಪಾದಿಸುತ್ತಾರೆ. ಇಲ್ಲಿನ ಮನೆಗಳ ಹಿತ್ತಲಿನಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಕಡೆ ಗೋಬರ್ ಗ್ಯಾಸ್ ಘಟಕಗಳು ಕಾಣಿಸುತ್ತಿವೆ. ಅದರಿಂದ ಉತ್ಪಾದನೆ ಆಗುವ ಗ್ಯಾಸ್ ತಮ್ಮ ದಿನನಿತ್ಯದ ಅಡುಗೆಗೆ ಬಳಸುವ ಮೂಲಕ ಇತರೆ ಗ್ರಾಮಗಳಿಗೂ ಮಾದರಿಯಾಗಿದ್ದಾರೆ. ಗೋಬರ್ ಗ್ಯಾಸ್ ಇರೋದ್ರಿಂದ ಕಟ್ಟನಬಾವಿ ಊರಿನ ಜನರಿಗೆ ಗ್ಯಾಸ್ ಖಾಲಿಯಾಯಿತು, ಸಿಲಿಂಡರ್ ಬುಕ್ ಮಾಡಬೇಕು ಎನ್ನುವ ಚಿಂತೆ ಇಲ್ಲ. ಗೋಬರ್ ಗ್ಯಾಸ್ ಒಲೆಯಲ್ಲಿ ಅಡುಗೆ ತಯಾರಿಸಿ ಮನೆಯವರೆಲ್ಲ ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ. ಕಳೆದ 40 ವರ್ಷಗಳಿಂದ ಊರವರು ಇದೇ ನೈಸರ್ಗಿಕ ಗ್ಯಾಸ್ ಬಳಸುತ್ತಿರುವುದು ಗಮನಿಸಬೇಕಾದ ಸಂಗತಿಯಾಗಿದೆ. ಅಜೋರಿಗ ನಿಮ್ಮದು ಗೋಬರ್ ಗ್ಯಾಸ್ ಚಾಲೂ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? ಒಂದು 40 ವರ್ಷ ಆತ್ರಿ ಸರ್. 40 ವರ್ಷ? ಹಾಂ, 40 ವರ್ಷ ಆತ್ರಿ. ಅಲ್ಲಿಂದ ನಾವು ಈಗ ನಮಗೂ ದನೂರ್ನ ಹಾಕಿದ್ರಿ. ಅವಾಗ ಭಾಳ ಚಲೋ ನಡೀತ್ರಿ. ಈಗ ಮುಂದೈತ್ರಿ, ಈಗ ಜರ ಸ್ವಲ್ಪ ಕಡಿಮೆ ಆಗೈತ್ರಿ. ಅದ್ರೊಂದು ನಡೀತೈತಿ ನಮ್ಗೆ. ಸ್ವಲ್ಪಾಗೆಲ್ಲ ಊಟ ಎಲ್ಲ ಆಗ್ತೈತ್ರಿ ಎಲ್ಲ. ಸಮಸ್ಯೆ ಆಗಿಲ್ಲ? ಯಾವಾಗ ಸಮಸ್ಯೆ ಇಲ್ರಿ ಸರ್. ಯಾವಾಗೂ ಬಂದಾಗಿಲ್ಲ? ಇಲ್ಲ. ನಿರಂತರವಾಗಿ ಚಾಲೂ ಐತಿ? ನಿರಂತರವಾಗಿ ಚಾಲೂ ಐತ್ರಿ. ನಾವು ಇದು ಗ್ಯಾಸ್ ಇದು ತೊಗೊಳಕಿಲ್ರಿ. ನಾವು ಸಿಲಿಂಡರ್ ತೊಗೊಳಕಿಲ್ರಿ. ನಾವು ಇದ್ರ ಮೇಲೆ ನಡಿತೈತ್ರಿ. ನಾವು ಕಟ್ಗಿನೂ ತರಂಗಿಲ್ರಿ. ನಾವು ಇದ್ರ ಮೇಲೆ ನಡಿತೈತ್ರಿ ಸರ್. ಏನೇನು ಹಾಕ್ತೀರಿ ಗೊಬ್ಬರ? ಈ ಗೋಬರ್ ಗ್ಯಾಸ್ ಸೆಗಣ ಮತ್ತು ಸಂಡಾಸ್ ಅಟೀಸ್ ಮಾಡಿದ್ದೀವಿ ರೀ. ಮತ್ತು ಶೆಗಣ ನಡಿತೈತ್ರಿ. ಎಷ್ಟು ಹಾಕ್ತೀರಿ ಶೆಗಣ? ಒಂದು ಬುಟ್ಟಿ ಒಂದು 30 ಕಿಲೋಮೀಟ್ರ್ ಹಾಕ್ತೀವಿ ರೀ. ದಿವಸ 30 ಕಿಲೋ ರೀ. ಪ್ರತಿದಿನ ಹಾಕ್ತೀವಿ ರೀ. ಮತ್ತೆ ಏನೇನು ಹಾಕ್ತೀರಿ ಅದರಲ್ಲಿ? ಮತ್ತು ಏನು ಆಗಂಗಿಲ್ಲ ರೀ. ಏನ್ರಿ ಮುಸ್ರಿ ಇದ್ರೆ ಏನ್ರಿ ಹಾಕ್ತೇವೆ ರೀ. ಇಲ್ಲದ್ರೆ ಸಂಡಾಸ್ ಅಟ್ಯಾಚ್ ಮಾಡಿದ್ರಿ ಅದಕ್ಕೆ. ಚಲೋ ಬರುತ್ತೆ ಗ್ಯಾಸ್? ಹಾಂ, ಚಲೋ ಬರ್ತೈತೆ ರೀ. ಚಲೋ ನಮಗೆಲ್ಲ ನಡಿತೈತೆ ರೀ. ಮತ್ತು ಊಟನೂ ಆಗ್ತೈತೆ ರೀ. ನಮ್ಮ 4 ಮಂದಿ ಆದೇವ್ರಿ. ನಾವು ಎಲ್ಲ ನಡಿತೈತಿ. ಈ ಹುಡುಗರು ಈಗ ಶಾಲೆ ಸುಟ್ಟಿ ಐತೆ ಅಂತ ಬಂದವ್ರಿ. ಇಲ್ಲಾಂದ್ರೆ ನಾವು 2-3 ಮಂದಿ ಇರ್ತೇವೆ ರೀ. ಈಗ ಎಲ್ಲ ಕಡೆ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಹಾಂ, ಅದೇ ರೀ. ಭಾಳ ತ್ರಾಸ ಆಗತೈತಿ. ನಮಗೆ ಏನೂ ಇಲ್ರಿ ತಂದ್ರಿ. ಹಾಂ, ನಾವು ಟೆನ್ಷನ್ ಇಲ್ರಿ. ನಮಗೆ ತೊಂದ್ರೆನೇ ಇಲ್ಲ. ಸಿಲಿಂಡರ್ ಅವಶ್ಯಕತೆ ಇಲ್ಲ. ಹಾಂ. ನಿಮ್ಮ ಹೆಸರು? ಭೈರನಾಥ್ ಯಲ್ಲಪ್ಪ ಕೋತೇಕರ್. ಸರ್, ಈಗ ಈ ಕಟ್ಟನಬಾವಿ ಎನ್ನುವಂಥ ಪುಟ್ಟ ಗ್ರಾಮದ ಪ್ರತಿ ಮನೆಗಳಲ್ಲೂ ಕೂಡ ಗೋಬರ್ ಗ್ಯಾಸ್ಗಳು ಸಿಗ್ತಾ ಇವೆ. ಏನು ಹೇಳ್ತೀರಿ ಈ ಊರಿನ ಬಗ್ಗೆ? ನಾನು ರಾತ್ರಿ ಶಾಲೆ ಮತ್ತು ಬಾಲ್ವಾಡಿ ನಡೆಸೋ ದೃಷ್ಟಿಯಿಂದ ನಾನು ಕಟ್ಟನಬಾವಿಗೆ 1990 ಬಂದೆ. ಆವಾಗಿನ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಬಗ್ಗೆ ಎಲ್ಲ ಕಡೆ ಕೆಲಸಗಳನ್ನು ಈಗಾಗಲೇ ನಾನು ಶುರು ಮಾಡಿದ್ದೆ. ಈ ಊರಾಗನೇ ಇರ್ತಿದ್ದರಿಂದ ಸಾಕಷ್ಟು ಮಂದಿದ್ದು ಪರಿಚಯ ಆಗಿತ್ತು. ಆವಾಗ ಇವರು ಏನು ನಮ್ಮದು ಗುಡ್ಡ ಅದ, ಆ ಗುಡ್ಡ ಕಡದ ಕೆಲಸ ಇವರು ಅಲ್ಲಿ ಉರಿಸ್ತಿದ್ರು. ಆದರೆ ಗುಡ್ಡ ಉಳಿಬೇಕಾದ್ರೆ ಪ್ರತಿಯೊಬ್ಬರ ಕಡೆ ಗ್ಯಾಸ್ ಬರಬೇಕಂತ ಹೇಳಿ ಮನೆಗೆ ಹೋಗಿ ನಾನು ಅವ್ರಿಗೆ ಗ್ಯಾಸ್ ಪ್ಲ್ಯಾಂಟ್ ಮಾಡೋ ಬಗ್ಗೆ ನಾನು ಕೇಳ್ಕೊಂಡೆ. ಅವರೆಲ್ಲ ಸಣ್ಣ ಸಂಸ್ಥೆಯವರು ಆರ್ಥಿಕ ಅನುಕೂಲ ಮಾಡಿಕೊಟ್ಟ ಕಾರಣಕ್ಕೆ ಇಲ್ಲಿ 250 ಈಗ ಮನೆ ಅದಾವೆ. ಅದ್ರಾಗ 225 ಮನೆಗೆ ಇವತ್ತೂ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅದಾವೆ. ಏನೋ ಕಾರಣಕ್ಕೆ ಯಾರ ಕಡೆ ಒಂದು ದನಕರ ಇಲ್ದಿದ್ರೆ ಅದೊಂದು ಗ್ಯಾಸ್ ಪ್ಲ್ಯಾಂಟ್ ಬಿಟ್ಟರೆ ಪ್ರತಿಯೊಬ್ಬರ ಕಡೆಯೂ ಇವತ್ತೂ ನಮಗೆ ಅಡುಗೆಗೆ ಬೇಕಾಗುವಷ್ಟು ಗ್ಯಾಸ್ ನಮ್ಮ ಮಂದಿ ಉತ್ಪತ್ತಿ ಮಾಡಿಕೊಡ್ತಿದ್ದಾರೆ. ಆವಾಗ ಎಲ್ಲ ಕಡೆಯೂ ಈ ಗ್ಯಾಸದ್ದು ತೊಂದರೆ ಆದರೆ ನಮ್ಮ ಕಟ್ಟಂಬಾಯಿ ಊರವ್ರಿಗೆ ಆಗೋದಿಲ್ಲ ಅಂತೇಳಿ ಕೆಲಸ ನನಗೆ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವ ಸಲುವಾಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಡೀ
ಎಲ್ಲ ಊರುಗಳಿಗೂ ಮಾದರಿಯಾಗಿದೆ ಅಂತೀರಿ. ಹಾಂ ಎಲ್ಲ ಊರುಗಳಿಗೂ ಮಾದರಿ ಆಗಿದೆ. ಮತ್ತು ನಂಗೆ ಹೇಳಲಿಕ್ಕೆ ತುಂಬ ಸಂತೋಷ, ಈ ಸುತ್ತಮುತ್ತ ಇರೋ ಎಲ್ಲ ಊರುಗಳಿಗೂ 80% ಹೆಚ್ಚು ಪ್ರತಿ ಊರಾಗೂ ಗ್ಯಾಸ್ ಪ್ಲ್ಯಾಂಟ್ಗಳು ಇದ್ದಾವೆ.